ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಎಲ್ಲಿರೋದ್ರಿಂದ ಮಾರಿಕುಪ್ಪಂನಲ್ಲಿ ಮೈಸೂರು ಮೈನ್ಸ್ ಸ್ಕೂಲು ಹೊಸ ಕ್ಲಾಸ್ ರೂಮ್ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಇದೇನಂದ್ರೆ ರಿಪೇರಿ ಮಾಡಿ ಪೇಂಟ್ ಮಾಡಿ ಈ ಕ್ಲಾಸ್ ರೂಮ್ನಲ್ಲಿ ಟೇಬಲ್ ಚೇರ್ ಎಲ್ಲ ಕೊಟ್ಟಿದ್ದಾರೆ. ಇದು ಯಾರು ಮಾಡ್ತಾ ಇರೋದ್ರಿಂದ AWO ಆರ್ಮ್ ವೈಡ್ ಓಪನ್ ಆರ್ಗನೈಸೇಷನ್ ಕಡೆಯಿಂದ ಸುಮಾರು 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಕ್ಲಾಸ್ ರೂಮ್ ರಿನೋವೇಟ್ ಮಾಡ್ತಾ ಇದ್ದಾರೆ. ಈ ಇನಾಗ್ರೇಷನ್ಗೆ KGF SP ಶಿವಾಂಶು ರಜಪೂತ್, ಜೈನ್ ಕಾರ್ಡ್ ಪ್ರಿನ್ಸಿಪಲ್ ರೇಖಾ ಶೆಟ್ಟಿ ಅವರು ನೇತೃತ್ವದಲ್ಲಿ ಈ ಕ್ಲಾಸ್ ರೂಮ್ ನ ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಓಲ್ಡೆಸ್ಟ್ ಸ್ಕೂಲ್ ಸರ್ BGM. The school was started by trade women. It's a very rich area, sir. The mines was actually one of the richest areas. Yes. So in that sense, they are unable to get proper education. So education. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಫಸ್ಟ್ ಮೊದಲಾಗಿ ನಾನು ಆರ್ಮ್ಸ್ ವೈಡ್ ಓಪನ್ NGO ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಅಂಡ್ ಮಿಸ್ಟರ್ ರಾಜೇಶ್ ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಅವರು ಬಹಳ ದಿನದಿಂದ ನಮಗೆ ಫಾಲೋ ಅಪ್ ಮಾಡಿ ರಿಕ್ವೆಸ್ಟ್ ಮಾಡಿ ಬನ್ನಿ ಸರ್, ಅವರು ಬಹಳ ಸಲ ಬಂದಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಅಂಡ್ ಟು ಗಿವ್ ಮಿ ಅಪರ್ಚುನಿಟಿ, ನಮ್ಗೆ ಅವಕಾಶ ಕೊಡ್ಲಿಕ್ಕೆ, ಇವರೆಲ್ಲ ಮಕ್ಕಳಿಗೆ ಮಾತಾಡ್ಲಿಕ್ಕೆ. ಇವರು ಪ್ರಿನ್ಸಿಪಲ್ ಅವರು ಹೇಳಿದ್ರೆ ಈ ಶಾಲೆದು ಎಷ್ಟು ಏನ್ ಇತಿಹಾಸ ಇದೆ, ಎಷ್ಟು ದಿಸ್ ಇಸ್ ಐ ಥಿಂಕ್ ಫಸ್ಟ್ ಸ್ಕೂಲ್ ಆಫ್ ದಿಸ್ ಏರಿಯಾ, ಇದು ಒಂದು ಹಿಸ್ಟ್ರಿ ಇದೆ. ಸೊ ಈ ಭಾಗಿಯಲ್ಲಿ BGML ಮೈನ್ಸ್ ನಡುವಾಗ ಅವಾಗ ಇಟ್ ವಾಸ್ ವೆರಿ ಡೆವಲಪ್ಡ್ ಏರಿಯಾ ಈ ಟೋಲ್ಡ್. ಬಟ್ ಈಗ ಸ್ವಲ್ಪ ಹಿಂದೆ ಆಗಿದೀವಿ. ಬಟ್ ಈಗ ನೆಕ್ಸ್ಟ್ ವಾಟ್ ಯು ವಾಂಟ್, ಇದು ಎಜುಕೇಶನ್ is the basic thing. It starts with education and whom to educate. ನಮ್ಮ ಈಗ ಮಕ್ಕಳು ಇದ್ದಾರೆ, ಇದು ಹಳೆ ಏನಾಗಿರ್ಬೋದು. ಈಗ we should see about the future and they are the future, our kids. ಈ ಶಾಲಾ ಮಕ್ಕಳು ಎಲ್ಲಿ, these are the kids, the parents of whom they cannot afford the private education, high cost education, so they are dependent on this school. So AW ಇಂದ ಮತ್ತೆ Sapiens ಕಂಪನಿ ಇಂದ ಏನು ಅವರಿಗೆ ಸಹಾಯ ಕೊಟ್ಟಿದ್ದಾರೆ, ಇದು ಬೇಸಿಕ್ ಮಿನಿಮಮ್. these are also very important steps to keep them motivated. ಮತ್ತೆ ಇವರು ಸ್ಟೂಡೆಂಟ್ಸ್ಗೆ ಭವಿಷ್ಯಕ್ಕೋಸ್ಕರ ಬಹಳ ಮುಖ್ಯ ಇರುತ್ತೆ. ಸೊ ಐ ಅಗೇನ್ ಕಾಂಪ್ಲಿಮೆಂಟ್ AWO ಮತ್ತೆ ಈ ಶಾಲಾದು ಪ್ರಿನ್ಸಿಪಲ್ ಮತ್ತೆ ಎಲ್ಲ ಟೀಚರ್ಸ್ ಗಳಿಗೆ ಮತ್ತೆ ಸೇಪಿಯನ್ಸ್ಗೆ ಟು ಗಿವ್ ಅಟೆನ್ಷನ್ ಟು ದಿಸ್ neglected school. I also came first time this area, so seeing this such a historical school, obviously we should work for this development. ಈ ನಾವು ನೋಡ್ತೀವಿ ಡೈಲಿ ನಮ್ಮ ಕೆಲಸ ಅಲ್ಲಿ ಕೂಡ ಈ ಗಣಿ ಭಾಗದಲ್ಲಿ ಇನ್ನು ಸಿಚುವೇಶನ್ ಅಷ್ಟು ಸರಿ ಇಲ್ಲ. ಜನ ಒಂದೊಂದು ರೂಮ್ ಅಲ್ಲಿ ಇಷ್ಟು ಬಡವರ ತರ ಇರ್ತಾರೆ. ಸೊ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಗಿವ್ ಗುಡ್ ಎಜುಕೇಶನ್ ಟು ಅವರ್ ಕಿಡ್ಸ್. KGF in general is good if we say the literacy wise, but quality education so that they can develop in future, they can get good job, and we should utilize the proximity of the Bangalore. ಖಂಡಿತ ಈಗ ಅವರು ಚಿಕ್ಕ ವಯಸ್ಸಲ್ಲಿ ಇದ್ದಾರೆ, ಬಟ್ ನೆಕ್ಸ್ಟ್ 10 ವರ್ಷದಲ್ಲಿ ಖಂಡಿತ ಈ ಭಾಗದಲ್ಲಿ ಚೇಂಜಸ್ ಆಗ್ತದೆ. ಈ ತರ ಇರಲ್ಲ, ಅದು ಇಂಡಸ್ಟ್ರೀಸ್ ಕೂಡ ಬರುತ್ತೆ, ಡೆವಲಪ್ಮೆಂಟ್ ಕೂಡ ಆಗ್ತದೆ. ಸೊ ವಿ ಶುಡ್ ಗೆಟ್ ರೆಡಿ ಅವರ್ ಸ್ಟೂಡೆಂಟ್ಸ್. ಅವರು ಈಗ ಚಿಕ್ಕ ವಯಸ್ಸಲ್ಲಿ ನಮ್ಮ ಮಕ್ಕಳು ಇದ್ದಾರೆ, ದೇ ಶುಡ್ ಬಿ ರೆಡಿ ಫಾರ್ ಫ್ಯೂಚರ್. ಸೊ ಹೌ ದೇ ವಿಲ್ ಬಿ ರೆಡಿ, ದೇ ಶುಡ್ ಗೆಟ್ ಪ್ರಾಪರ್ ಎಜುಕೇಶನ್. ಒಂದು ಅವರು ತಂದೆ ತಾಯಿ ಅವರು ಪೇರೆಂಟ್ಸ್ ಕೂಡ ಪ್ರಯತ್ನ ಮಾಡ್ಬೇಕು, ಅವ್ರ ಕೈಯಿಂದ ಆಗಲ್ಲ. ನಮ್ಮ ಒಂದು ನಮ್ಮ ಸಮಾಜದ ಕೂಡ ಜವಾಬ್ದಾರಿ ಇರುತ್ತೆ, ನಮ್ಮ ಟೀಚರ್ದು ಜವಾಬ್ದಾರಿ ಇರುತ್ತೆ. ನಾವು ಕೂಡ ನಮ್ದು ಒಂದು ಕಾಂಟ್ರಿಬ್ಯೂಷನ್ ಮಾಡಿ ಅವರಿಗೆ ಸ್ವಲ್ಪ ಸಹಾಯ ಮಾಡಬೇಕು. ಸೊ ದಟ್ they can get opportunity. Every right to education, laws ಕೂಡ ಇವೆ, ಬಟ್ ಗ್ರೌಂಡ್ ಲೆವೆಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ. they also deserve this opportunity, and they also have this right to education. We also support definitely from ನಮ್ಮ ಪೊಲೀಸ್ ಇಲಾಖೆಯಿಂದ ಕೂಡ ನಮ್ಮ ಕಡೆಯಿಂದ ಏನೇನು ಸಹಾಯ ಆಗ್ಬೋದು ಖಂಡಿತ ನಾವು ಕೊಡ್ತೀವಿ. ಸೊ ಯು ಆರ್ ಆಲ್ ಡೂಯಿಂಗ್ ವೆರಿ ಗುಡ್ ವರ್ಕ್. ಸೊ ಇಷ್ಟು ಈಗ ಜಾಸ್ತಿ ನಂಬರ್ ಇಲ್ಲ, ಬಟ್ ಐ ಹೋಪ್ ಇನ್ ಫ್ಯೂಚರ್ ದಿಸ್ ನಂಬರ್ ವಿಲ್ ಇನ್ಕ್ರೀಸ್ ಅಂಡ್ ದಿಸ್ ಅಕ್ಕಪಕ್ಕ ಏರಿಯಾದಿಂದ ಸ್ಟೂಡೆಂಟ್ ಬರ್ತಾರೆ. ಸೊ ವಿತ್ ದ ಸಪೋರ್ಟ್ ಆಫ್ ಆಲ್ ಆಫ್ ಯು. ಈಗ ಇದು ಪೊಲೀಸ್ ರಿಲೇಟೆಡ್ ಆಯ್ತು. ನಾವು ಈಗ ಸ್ವಲ್ಪ ಪೊಲೀಸ್
ಸ್ಕೂಲ್ ರಿಲೇಟೆಡ್ ಆಯ್ತು. ನಾವು ಪೊಲೀಸ್ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ. ಯಾರ್ಯಾರಿಗೆ ಪೊಲೀಸ್ ಅಂತ ಯಾರು ಮಕ್ಕಳಿಗೆ ಗೊತ್ತಿದೆಯಾ? ಪೊಲೀಸ್ ಮೀನ್ಸ್ ಯಾರು? ಗೊತ್ತಿದೆಯಾ? ನಾವು ಯಾರು? ಏನಕ್ಕೋಸ್ಕರ ಆಡ್ತೀವಿ ಪೊಲೀಸ್? ವೈ ಆರ್ ವಿ ಹಿಯರ್? ಟು ಪ್ರೊಟೆಕ್ಟ್ ಯು. ಜೋರ್ ಜೋರ್ ಹೇಳಿ. ಸೇಫ್ಟಿ. ಸೇಫ್ಟಿ ಯಾರಿಂದ? ಅರೆ ಪೊಲೀಸ್ ಇಂದ ಇಲ್ಲ, ನಾವು ಸೇಫ್ಟಿ ಮಾಡ್ತೀವಿ. ಯಾರಿಂದ ಸೇಫ್ಟಿ ಬೇಕು ನಿಮ್ಗೆ? ಫ್ರಮ್ ರಾಬರ್ಸ್. ಸೊ ಓಕೆ, ಯಾರು ರಾಬರ್ ಬರ್ತಾ ನೀವು ಏನ್ ಮಾಡ್ತೀರಿ? ಹೇಗೆ ಹೇಗೆ ನಮ್ಗೆ ಮಾಹಿತಿ ಹೇಗೆ ಕೊಡ್ತೀರಿ? ಗುಡ್, ಚೆನ್ನಾಗಿ ಗೊತ್ತಿದೆ ನಿಮ್ಗೆ 112. ಸೊ ಯಾರು ನಿಮ್ಗೆ ತೊಂದರೆ ಕೊಡ್ತಾರೆ ನಿಮ್ ಮನೆಯಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ, ನೀವೆಲ್ಲಿ ಹೋಗ್ತೀರಿ ದಾರಿಯಲ್ಲಿ ನಿಮ್ಗೆ ಏನು ತೊಂದರೆ ಕೊಡ್ತಾರೆ, 112 ಒಂದು ನಂಬರ್ ಇರುತ್ತೆ. 112ಗೆ ನೀವು ಕಾಲ್ ಮಾಡಬಹುದು. ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ನೀವು ಬರ್ಬೋದು. ನಿಮ್ಮ ಪ್ರಿನ್ಸಿಪಲ್ಗೆ ಕೂಡ ಹೇಳ್ಬೋದು, ಅವರು ಕೂಡ ನಿಮ್ಗೆ ಸಹಾಯ ಮಾಡಬಹುದು. ಇದು ಬೇಸಿಕ್ ಒನ್ ನಂಬರ್ ಫಾರ್ ಆಲ್ ಟೈಪ್ ಆಫ್ ಎಮರ್ಜೆನ್ಸಿ ಸಿಚುವೇಶನ್. ಸೊ 112 ಒಂದು ನಂಬರ್ ಇದೆ, ರಿಮೆಂಬರ್ ದಟ್. ಅಂಡ್ ಫಾರ್ ಎನಿ ಪ್ರಾಬ್ಲಮ್ ಜಸ್ಟ್ ಕಾಲ್ ದಿಸ್ ನಂಬರ್. ಮತ್ತೆ ಬೇರೆ ಏನ್ ಮಾಡ್ಬೇಕು? ನಿಮ್ಗೆ ಟ್ರಾಫಿಕ್ ಒಂದು ಕಾನೂನು ನಿಯಮ ಇರುತ್ತೆ, ಅದು ಪಾಲನೆ ಮಾಡ್ಬೇಕು. ಹೆಲ್ಮೆಟ್ ಧರಿಸ್ಬೇಕು. ಗೊತ್ತಿದೆಯಾ? ಹೆಲ್ಮೆಟ್ ಯಾಕೆ ಧರಿಸ್ಬೇಕು? ಸೇಫ್ಟಿಗೋಸ್ಕರ ಇರುತ್ತೆನಾ? ಸೊ ನಿಮ್ ಮನೆಯಲ್ಲಿ ಯಾರು ಇರ್ತಾರೆ, ನಿಮ್ಮ ತಂದೆ, ನಿಮ್ಮನ್ನ, ಬೇರೆ ಯಾರು ಇರ್ತಾರೆ, ಅವರು 2 ವೀಲರ್ ಇಂದ ಯಾರು ಹೋಗ್ತಾರೆ, ಅವ್ರಿಗೆ ಕಡ್ಡಾಯವಾಗಿ ಅವರಿಗೆ ಹೇಳಿ ಹೆಲ್ಮೆಟ್ ಧರಿಸಿ. ಈ ಒಂದು ಮೂಮೆಂಟ್ ಅಲ್ಲಿ ಲೈಫ್ ಅಂಡ್ ಡೆತ್ ಡಿಸೈಡ್ ಆಗ್ತದೆ. ನಿನ್ನೆ ಕೂಡ ನಾವು ನೋಡಿದೀವಿ, 2 ಆಕ್ಸಿಡೆಂಟ್ ಆಯ್ತು ಬಂಗಾರಪೇಟೆಯಲ್ಲಿ. ಹೆಡ್ ಇಂಜರಿ, ಬೋತ್ ಹೆಡ್ ಇಂಜರಿ. ಒಂದು ಸೆಲ್ಫ್ ಫಾಲ್ ಸ್ಪೀಡ್ ಇಂದ ಹೋಗಿ ಡಿವೈಡರ್ ಗೊತ್ತಿದೆ, ಹೆಡ್ ಇಂಜರಿ ಆಗಿ ಸತ್ತಿದ್ದಾರೆ. ಜಸ್ಟ್ ಒನ್, ಇಫ್ ಯು ಹ್ಯಾಡ್ ಹೆಲ್ಮೆಟ್, ಲೈಫ್ ಕುಡ್ ಹ್ಯಾವ್ ಬೀನ್ ಸೇವ್ಡ್. ಸೊ how this is why I am telling helmet is so much important, and I am emphasizing again. ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೆ, ಹೆಲ್ಮೆಟ್ ದಯವಿಟ್ಟು ಧರಿಸಿ. ಡೈಲಿ ಏನಾಗಲ್ಲ, ಬಟ್ ನಿಮ್ ಲೈಫ್ ಅಲ್ಲಿ ಆನ್ ದ ಮೂಮೆಂಟ್ ಸಾಕಿದೆ. ಆನ್ ಮೂಮೆಂಟ್ ಅಲ್ಲಿ ಯಾವುದೇ ಸೆಟ್ ಆಕ್ಸಿಡೆಂಟ್ ಆದ್ರೆ ನೀವು ಬಿದ್ರೆ, that will be decide. If you want to live long, that is the basic minimum, you should wear helmet. ಅದೇ ತರ ಬೇರೆ ಟ್ರಾಫಿಕ್ ನಿಯಮ ಕೂಡ ಪಾಲನೆ ಮಾಡ್ಬೇಕು. ಸೊ ಟ್ರಿಪಲ್ ರೈಡಿಂಗ್, ವೀಲಿಂಗ್, ಬೈಕ್ ಇಂದ ಜೋರಾಗಿ ಹೋಗ್ತಾರೆ, ಅದು ಕೂಡ ಮಾಡಬಾರ್ದು. ನೀವು ಕೂಡ, ನಿಮ್ಗೆ ಕೂಡ ಯಾರು ಕಾಂತ ಅವ್ರಿಗೆ ಹೇಳ್ಬೇಕು. ಮತ್ತೆ ಈಗ ವಾಟ್ ಈಸ್ ಮೈನರ್ ಏಜ್, ವಾಟ್ ಈಸ್ ಮೇಜರ್ ಏಜ್ ಗೊತ್ತಿದೆ ನಿಮ್ಗೆ? ಮೈನರ್ ಯಾರು ಇರ್ತಾರೆ? ಎಷ್ಟು ವಯಸ್ಸು ತನಕ ಮೈನರ್ ಇರ್ತಾರೆ? ಬಿಲೋ 18 ತನಕ ಎಲ್ಲಾರು ಮೈನರ್ ಅಂತ ಹೇಳ್ತೀವಿ. ಬಿಲೋ 18ಗೆ ನಮ್ಮ ಕಾನೂನು ಕೂಡ ಬೇರೆ ಇರುತ್ತೆ, ಅವ್ರಿಗೆ ನಾವು ಬೇರೆ ರೀತಿಯಿಂದ ಟ್ರೀಟ್ ಮಾಡ್ತೀವಿ. ಚೈಲ್ಡ್, ದೇ ಡೋಂಟ್ ನೋ ಮಚ್, ಸೊ ವಿ ಟ್ರೀಟ್ ದಮ್ ಡಿಫ್ರೆಂಟ್ಲಿ. ಸೊ ಚಿಲ್ಡ್ರನ್, ನಿಮ್ಗೆ ಯಾರು ತೊಂದರೆ ಕೊಡ್ತಾರೆ, ಏನು ಯಾವುದೇ ವ್ಯಕ್ತಿ ಹೆರಾಸ್ ಮಾಡ್ತಾರೆ, ಅದು ಯಾರು ಗರ್ಲ್ಸ್ ಎಸ್ಪೆಷಲಿ, ಇಫ್ ಎನಿಬಡಿ misbehaving you, trying to contact you and harassing you, just let us know. And 18 years the minimum age for marriage also. ಈ ಭಾಗದಲ್ಲಿ ನಾವು ಬಹಳ ನೋಡ್ತೀವಿ, 18 years ಕಡಿಮೆ ಏಜ್ ಅಲ್ಲಿ ಕೂಡ ಬಹಳ ಜನ, ಎಸ್ಪೆಷಲಿ ತಂದೆ ತಾಯಿ ಅವರ ಗಮನಕ್ಕೆ, 18 ವರ್ಷ ಕಡಿಮೆಯಿಂದ ಮ್ಯಾರೇಜ್ ಮಾಡಿಸ್ಬಿಡಿ. ಕಾನೂನು ಅಪರಾಧ ಆಗತ್ತೆ. ನಿಮ್ಮ ತಂದೆ ತಾಯಿ ಎಲ್ಲರಿಗೆ ಜೈಲ್ಗೆ ಹೋಗ್ಬೇಕಾಗತ್ತೆ. ಮತ್ತೆ ಮಕ್ಕಳಿಗೆ ಅವಕಾಶ ಕೊಡ್ಬೇಕು. 18 ವರ್ಷ ಆಗ ತಕ್ಷಣ ಮದುವೆ ಯಾಕೆ? ಅವ್ರಿಗೆ ಅವಕಾಶ ಕೊಡಿ, ಸ್ವಲ್ಪ ಏನು ಡೆವಲಪ್ಮೆಂಟ್ ಆಗ್ಬೇಕು, ಸ್ವಲ್ಪ ಏನು ಕಲಿಬೇಕು. ದೇ ಕ್ಯಾನ್ ಡೂ ವೆಲ್, ದೇ ಕ್ಯಾನ್ ಡೆವಲಪ್, ದೇ ವಿಲ್ ಹೆಲ್ಪ್ ಯು ಆಲ್ಸೋ ಡೆವಲಪ್. ನಮ್ಮ ದೇಶಕ್ಕೆ ಸ್ವಲ್ಪ ಎಜುಕೇಶನ್ ಬೇಕು, ಬಟ್ ಎಜುಕೇಶನ್ ಓಕೆ, 18 ವರ್ಷ ನಂತರ ಸ್ವಲ್ಪ ಕಲ್ಟಿವೇಶನ್ ಕೂಡ ಮಾಡ್ಬೇಕು. ಆಮೇಲೆ ನೀವು ಗ್ರಾಜುಯೇಷನ್ ಮಾಡಿ ಚೆನ್ನಾಗಿ ಓದಿಸಿ, ಬೇರೆ ಎಕ್ಸಾಮ್ ಏನಾದ್ರು ಬರ್ಲಿಕ್ಕೆ ಇಷ್ಟ ಅದಾದ್ರು ಬರೀ. ಇನ್ನು ಬಿಸ್ನೆಸ್ ಇಂಟ್ರೆಸ್ಟ್, ಬಿಸ್ನೆಸ್ ಮಾಡಿ. ಆರ್ಮಿಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್, ಆರ್ಮಿ ಹೋಗಿ ಸ್ವಲ್ಪ ಕ್ಯಾರಿಯರ್ ಡೆವಲಪ್ಮೆಂಟ್ ಮಾಡಿ, ಆಮೇಲೆ ಮದುವೆ ಇದೆಲ್ಲ ನೀವು ಮಾಡಿ. So this message to parents, just don't just run behind marriage. ಅವರು ಗರ್ಲ್ಸ್ ಇದ್ದಾರೆ, ಇಮಿಡಿಯೇಟ್ ಮದುವೆ ಮಾಡ್ಬೇಕು, ಕಲಿಸ್ಬೇಕು, ಈ ತರ ಇಲ್ಲ. ಈಗ ಟೈಮ್ ಹ್ಯಾಸ್ ಚೇಂಜ್ಡ್. ಬೋತ್ ಬಾಯ್ಸ್, ಗರ್ಲ್ಸ್, ಆಲ್ ಆರ್ ಸೇಮ್, no difference. So these are important few messages.
ಈಗ ಸೈಬರ್ ಕ್ರೈಮ್ ಬಗ್ಗೆ ಕೂಡ ಇರುತ್ತೆ. ಸೈಬರ್ ಕ್ರೈಮ್ ಯಾವುದೇ ನಿಮ್ ಜೊತೆ ಆಗಿದ್ರೆ 1930 ಒಂದು ನಂಬರ್ ಇರುತ್ತೆ. ಸೊ ಅದು ಒಂದು ಬಹಳ ಮುಖ್ಯ ನಂಬರ್, ದಟ್ ಯು ಶುಡ್ ರಿಮೆಂಬರ್. ಮತ್ತೆ ನಮ್ ಕಡೆಯಿಂದ ಫ್ಯೂಚರ್ ಏನಾದ್ರು ನಿಮ್ಗೆ ಸಪೋರ್ಟ್ ಏನಾದ್ರು ಬೇಕಾಗುತ್ತೆ ಸೊ ನಮ್ಗೆ ಹೇಳಿ. We are not your enemy, we are your friends. Just treat us as friends. For any problem, come to us. And again, I would like to say it was my pleasure coming here. And I would again like to thank Arms Wide Open NGO and Mysore Mine School, all principal. And I thanks media people also. இன்னைக்கு AW வந்து AW வித் along with Sapiens கம்பெனி இந்த ஸ்கூலில் நம்ம ரன் பண்ணிக்கிறோம் இன்றைக்கி. அண்ட் மோரோவர் பார்த்தீங்கன்னா அதுக்கு முன்னாடி இந்த ஸ்கூல் இந்த கிளாஸ் ரூம் நிலைமை வந்து கம்ப்ளீட்டாக ரொம்ப டார்க்காக இருந்துச்சு. எந்த கலர்ஸுமே கிடையாது, எதுவுமே இல்லை. அண்ட் ஸ்டூடெண்ட்ஸ்க்கு நிறைய மோட்டிவேஷனுமே கிடையாது. பட் இப்போ நீங்கள் பார்த்த இந்த கிளாஸ் ரூமுக்கு முன்னாடி பார்த்த கிளாஸ் ரூமுக்கு ரொம்ப டிஃப்ரென்ஸ் இருக்கும். இப்போ நம்ம இனிஷியலாக இந்த ஸ்கூல் கிளாஸ் என்ட்ரு ஆனாலே போதும், த ஸ்டூடெண்ட்ஸ் வில் பி இன்ஸ்பயர்ட் மோர். ஓகே, சம்திங் நியூஸ் ஹேப்பனிங். அவங்களோட படிக்கும் சரி, அட்டென்ஷன் சரி, கான்சன்ட்ரேஷன் எல்லாமே இப்போ சேஞ்ச் ஆக போகுது. ஏன்னா முன்னாடி அந்த டார்க்கில் இருந்த விட என்றைக்குமே நம்ம டார்க்லேருந்து வெளிச்சத்துக்கு போகும்போது தான் நம்ம நிறைய விஷயம் கற்றுக்க முடியும். இன்றைக்கி அதை தான் இந்த AW நம்ம பண்ணிகிட்டு இருக்கோம். அண்ட் நிறைய விஷயம் இன்னும் ஸ்டூடெண்ட்ஸ் கற்றுக்கணும்னு பார்க்குறோம். அவங்களுக்கு புக்ஸும் சரி ஆர் எனி ஸ்டடி மெட்டீரியல்ஸ் எதுனாலுமே வி ஆர் சப்போர்ட்டிங் மோர் அண்ட் மோர். இன்னும் நிறைய விஷயம் பண்ண போகிறோம். அண்ட் பீப்புள் சப்போர்ட்டை தேவை. இன்றைக்கி SP சார் இங்கே வந்திருந்தாங்க. அண்ட் ரேகா மேடம் ஃப்ரம் ஜெயின் காலேஜ் அவங்க வந்திருந்தாங்க. அவங்களுக்கு கொடுத்த ஸ்பீச் எல்லாமே கூட ஸ்டூடெண்ட்ஸ்க்கு ரொம்பவே ஹெல்ப்ஃபுல்லாக இருந்திருக்கும். அது நோ பிகாஸ் லாட் ஆஃப் மோட்டிவேஷன் டு தெம். லைஃப்பில் நெக்ஸ்ட் அவங்களுக்கு முன்னாடி எப்படி போகலாம், எந்த மாதிரிலாம் ரீச் ஆகலான்ற மாதிரி ஒரு கோல்ஸ் பற்றி நிறையா இன்றைக்கி SP சார் அட்ரஸ் பண்ணார். அண்ட் டிராஃபிக் பற்றி அட்ரஸ் பண்ணார், ஹெல்மெட் பற்றி அட்ரஸ் பண்ணார், அப்புறம் இந்த செக்யூரிட்டி நம்பர்ஸ் பற்றி அட்ரஸ் பண்ணியிருந்தார். அதெல்லாமே ரொம்ப ஹெல்ப்ஃபுல் ஸ்டூடெண்ட்ஸ். ஏன்னா இதெல்லாம் அவங்களுக்கு தெரியாதுல்ல. இதுக்கப்புறம் அவங்க எப்படி யாரை ரீச் பண்ணோம், எப்படி நம்ம படிக்கணும், எப்படி நம்ம முன்னாடி போகலான்றது ஒரு மெயின் மோட்டிவேஷன் ஸ்பீச் கொடுத்தாரு. தட் வாஸ் ரியலி ஹெல்ப்ஃபுல். அவங்களுக்கு ஹெல்ப்ஃபுல் தான் இருந்துச்சு, அது எங்களுக்கும் ஹெல்ப்ஃபுல் தான். ஸோ உங்கள்கிட்ட நான் இன்னும் ಜನಗಳ உங்ககிட்ட இன்னும் நிறைய ಸಪೋರ್ಟ್ ಎದುರ್ಪಾಕರೋಂ. ಕ್ಯಾಲ್ವಿನ್ ಆರ್ಮ್ಸ್ ವೈಡ್ ಓಪನ್ ಫೌಂಡರ್. ಸೊ ನನ್ನ ಜೊತೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಜಾನ್ ಕ್ರಿಸ್ಟೋಫರ್ ಇದ್ದಾರೆ. ನಮ್ಮ KGF ಕೋಆರ್ಡಿನೇಟರ್ ರಾಜೇಶ್ ವಿನೋದ್ ಅವರಿದ್ದಾರೆ. ಇವತ್ತಿಂದು ಉದ್ದೇಶ 6ನೇ ತಾರೀಕು ಫೆಬ್ರವರಿ ಈ ನಮ್ಮ ಮೈಸೂರು ಮೈನ್ ಹೈಸ್ಕೂಲ್ ಏನಿದೆ ಅದರಲ್ಲಿ ಒಂದು ಕ್ಲಾಸ್ ರೂಮ್ ಇತ್ತು. ಈ ಕ್ಲಾಸ್ ರೂಮ್ನ ರೆನೋವೇಟ್ ಮಾಡಬೇಕು ಅಂತ ನಮ್ಮದು ಉದ್ದೇಶ ಇತ್ತು. ಯಾಕೆ ಅಂತಂದರೆ ನಾವು ಸ್ಟ್ರೀಟ್ ಟು ಸ್ಕೂಲ್ಸ್ ಅಂತ ಒಂದು ಇನಿಷಿಯೇಟಿವ್ ಇದೆ. ಆ ಸ್ಟ್ರೀಟ್ ಟು ಸ್ಕೂಲ್ ಇನಿಷಿಯೇಟಿವ್ ಏನಂದರೆ ಹೆಸರೇ ಹೇಳುತ್ತೆ, ಮಕ್ಕಳು ಯಾರು ಬೀದಿಗಳಲ್ಲಿ ಇರ್ತಾರೆ ಅವ್ರನ್ನ ಶಾಲೆಗೆ ನಾವು ಸೇರಿಸೋದಾಗಿರ್ಬೋದು, ಅವ್ರಿಗೆ ಎಜುಕೇಷನಲ್ ಸಪೋರ್ಟ್ಸ್ ಆಗಿರ್ಬೋದು, ಅವ್ರಿಗೆ ಸ್ಕೂಲ್ ಆಕ್ಸೆಸರೀಸ್ ಆಗಿರ್ಬೋದು, ಅವ್ರಿಗೆ ರೆಗ್ಯುಲರ್ ಟ್ಯೂಷನ್ಸ್ ಆಗಿರ್ಬೋದು. ಇದನ್ನು ನಾವು ಆಗಲೇ ಸಕ್ಸಸ್ಫುಲ್ಲಾಗಿ ತುಮಕೂರು ಮತ್ತು ಮೈಸೂರಲ್ಲಿ ಮಾಡ್ತಾ ಬರ್ತಾಯಿದ್ದೀವಿ. ಈಗ ಒಟ್ಟು 270 ಮಕ್ಕಳು ನಮ್ಮೊಂದಿಗಿದ್ದಾರೆ. ಇದಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದು ಸೇಪಿಯನ್ಸ್ ಅಂತ ಒಂದು IT ಕಂಪನಿ. ಅವ್ರದ್ದು CSR ಪಾರ್ಟ್ನರ್ಸ್ ಆಗಿ ನಾವು AWದವರು ಇದ್ದೀವಿ. ಇವತ್ತು ಈ ಕ್ಲಾಸ್ ರೂಮ್ನ ನಾವು ಬೆಳಕಿಗೆ ತಂದಿದ್ದೀವಿ. ಇಲ್ಲಿ ತುಂಬ ಕತ್ಲೆ ಇತ್ತು ಕ್ಲಾಸ್ ರೂಮ್ಸು. ಮ್ಯಾನೇಜ್ಮೆಂಟ್ ಅವ್ರ ಕೈಲಾಗಿದ್ದು ಕೆಲಸಗಳನ್ನ ಅವ್ರು ಮಾಡ್ತಿದ್ರು. ಬಟ್ ಇಲ್ಲಿ ನಾವು ಬಂದಾಗ ಗೊತ್ತಾಗಿದ್ದು ಇಲ್ಲಿರೋ ಮಕ್ಕಳು ಅನೇಕ ಮಕ್ಕಳು 51 ಮಕ್ಕಳಲ್ಲಿ ಅನೇಕ ಮಕ್ಕಳು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ವಿತೌಟ್ ಪೇರೆಂಟ್ಸ್ ಇದ್ದಾರೆ, ಮತ್ತು ಎಲ್ಲನೂ ಅಂಡರ್ ಪ್ರಿವಿಲೇಜ್ಡ್ ಮಕ್ಕಳುಗಳಿದ್ದಾರೆ. ಹಾಗಾಗಿ ನಮಗೆ ಈಗ ನಮ್ಮ ಕ್ಲಾಸ್ ರೂಮ್ಸ್ ಪ್ರೈವೇಟ್ ಸ್ಕೂಲ್ಸ್ಗಳು ನೀವು ನೋಡ್ಬೋದು ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ತನಕ ಹೋಗಿದೆ. ಬಟ್ ಈ ಸ್ಕೂಲಲ್ಲಿ ಈ ಕ್ಲಾಸ್ ರೂಮ್ಸ್ಗಳಲ್ಲಿ ಸ್ವಲ್ಪ ಬೇಸಿಕ್ ಬೋರ್ಡ್ಸ್ ಆಗಿರ್ಬೋದು, ಈ ಕ್ಲಾಸ್ಗೆ ಪೇಂಟಿಂಗ್ಸ್ ಆಗಿರ್ಬೋದು. ಯಾಕೆ ಇದು ಪೇಂಟಿಂಗ್ ಅಂದರೆ ಬೇರೆ ಪೇಂಟ್ಸ್ ಅಲ್ಲ, ಇದು ಕಲರ್ಸ್ ಅಲ್ಲ, ಇದು ಸೊ ಇಟ್ ಈಸ್ ಅ ಡ್ರೀಮ್ ಫ್ಯಾಕ್ಟ್ರಿ. ಈ ಡ್ರೀಮ್ ಫ್ಯಾಕ್ಟ್ರಿಯಲ್ಲಿ ಇಲ್ಲಿರೋ ಮಕ್ಕಳುಗಳು ಶಾಲೆಗೆ ಬರೋದೇ ಕಷ್ಟ ಆಗ್ತಿದೆ. ಅದರಲ್ಲಿ ಶಾಲೆಯಲ್ಲಿ ಇನ್ನೂ ಫೆಸಿಲಿಟೀಸ್ ಇಲ್ಲ ಅಂತಂದರೆ ಅದು ತುಂಬ ಇನ್ನೂ ಕಷ್ಟ ಆಗ್ತದೆ ಅವರಿಗೆ ಶಾಲೆಗೆ ಬರಲಿಕ್ಕೆ ರೆಗ್ಯುಲರ್ ಆಗಿ. ಇಲ್ಲಿ ನಾವು ಬಂದಾಗ ರೆಗ್ಯುಲರ್ ಆಗಿ ಶಾಲೆಗೆ ಬರ್ತಿರಲಿಲ್ಲ ಮಕ್ಕಳು. ಯಾಕೆ ಅಂತಂದರೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ. ಸೊ ನಾವಿಲ್ಲಿ ಮ್ಯೂಸಿಕ್ ಕ್ಲಾಸಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಕಂಡಕ್ಟ್ ಮಾಡಿ, ಕಮ್ಯುನಿಕೇಷನ್ಸ್ ಮಾಡಿ, ಪರ್ಸ್ನಲ್ ಡೆವಲಪ್ಮೆಂಟ್ ಕ್ಲಾಸಸ್ ಮಾಡಿ ಈಗ ಮಕ್ಕಳು ಇಲ್ಲಿ ರೆಗ್ಯುಲರ್ ಆಗಿ ಬರ್ತಿದ್ದಾರೆ. ಅದು ನಮ್ಮದು ಫಸ್ಟ್ ಮೈಲ್ ಸ್ಟೋನು. ಮತ್ತು ಈಗ 10th ಮಕ್ಕಳಿಗೆ ನಾವು ಸ್ಟಡಿ ಮೆಟೀರಿಯಲ್ಸ್ ಕೊಟ್ಟು ಅವರಿಗೆ SSLC ಎಕ್ಸಾಮ್ಸಿಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರ್ 34% ಇತ್ತು. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ 100% ರಿಸಲ್ಟ್ಸ್ ಈ ಸಲ. ನಾವಿಲ್ಲಿ ಬಂದಿದ್ದ ಮೇನ್ ಉದ್ದೇಶ ನಾವೊಂದು ನ್ಯೂಸ್ ಪೇಪರಲ್ಲಿ ನೋಡಿದ್ವಿ, ಟೈಮ್ಸ್ ಆಫ್ ಇಂಡಿಯಾ ವಿಚ್ ವಾಸ್ ಡೇಟೆಡ್ ಆನ್ May 8, 2025, 100% ಫೇಲ್ಯೂರ್ಸ್ ಇನ್ BGML ಸ್ಕೂಲ್ ಅಂತ. ಸೊ ಅದು ನಾವು ಇಲ್ಲಿ ಹುಟ್ಟಿದ್ದು KGF ಅಲ್ಲೇ. ಇಲ್ಲಿ ಏನೋ ನಮಗೆ ಮಾಡಬೇಕನ್ನೋದಿತ್ತು. ನಮ್ಮ ಮೈಸೂರಲ್ಲಿ ಯಲ್ಲಮ್ಮ ಕಾಲೋನಿ ಅಂತಿದ್ದಾರೆ, ಅಲ್ಲಿರೋ ಮಕ್ಕಳು ಸ್ಟ್ರೀಟ್ ಸೆಲ್ಲಿಂಗ್ ಆಗಿರ್ಬೋದು, ಭಿಕ್ಷೆ ಬೇಡೋದಾಗಿರ್ಬೋದು, ಅದರಲ್ಲಿ ಇನ್ವಾಲ್ವ್ ಆಗಿದ್ರು. ಸೊ ಅದನ್ನೆಲ್ಲ ಬಿಡಿಸಿ ಎಜುಕೇಷನ್ಗೆ ಡೈವರ್ಟ್ ಮಾಡಿದ್ದೀವಿ. ತುಮಕೂರಲ್ಲಿ ಮೈಗ್ರೆಂಟ್ ವರ್ಕರ್ಸ್ ಇದ್ದಾರೆ, ರಾಯಚೂರು ಗುಲ್ಬರ್ಗಿಂದ ಬಂದು ತುಮಕೂರಲ್ಲಿ ಸೆಟ್ಲ್ ಆಗಿರೋರು. ಅವ್ರನ್ನೂ ರೆಗ್ಯುಲರ್ ಟ್ಯೂಷನ್ಸ್ ಆಗಿ AW ಲರ್ನಿಂಗ್ ನೆಸ್ಟ್ ಅಂತಲೇ ತುಮಕೂರಲ್ಲಿ ಮಾಡಿದ್ವಿ. ಇದೇ ಥರ ಒಂದು ಕ್ಲಾಸ್ ರೂಮ್ನ ಇನ್ನೊಂದು ಸಂಸ್ಥೆಯವರು ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲಿ ನಾವು ರೆಗ್ಯುಲರ್ ಟ್ಯೂಷನ್ಸ್ ಮಾಡ್ತಾಯಿದ್ದೀವಿ. ಇಲ್ಲಿ ರೆಗ್ಯುಲರ್ ಕ್ಲಾಸಸ್ ಎವ್ರಿ ಡೇ ನಡೀತಾ ಇದೆ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಗುಡ್ ರಿಸಲ್ಟ್ಸ್. ಇವತ್ತು ನಮಗೆ ಸಪೋರ್ಟಿಗೆ SP ಸರ್ ಆಗಿರ್ಬೋದು, ನಮ್ಮ ಕಾಲೇಜ್ ಪ್ರಿನ್ಸಿಪಲ್, ಜೈನ್ ಕಾಲೇಜ್ ಪ್ರಿನ್ಸಿಪಲ್ ಅವರು ಬಂದಿದ್ದರು. ನಮಗೆ ಯಾಕೆ ಉದ್ದೇಶ ಅವ್ರು ಕಲಿಸಿದೆ ಅಂತಂದರೆ ಇನ್ನು ಮುಂದಕ್ಕೂ ನಮಗೆ ಇಲ್ಲಿ ತುಂಬ ಫೆಸಿಲಿಟೀಸ್ ಮಾಡಲಿಕ್ಕಿದೆ. ಸೊ ಎಲ್ಲದಕ್ಕೂ ನಮಗೆ ಸಪೋರ್ಟ್ ಬೇಕು. ಈ KGF ಜನತೆ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚಾಗಿ ಇಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು. ಯಾಕೆ ಈ ಸ್ಕೂಲ್ ಮಾಡಬೇಕಂತಂದರೆ ಇಲ್ಲಿರೋ ಸುತ್ತಮುತ್ತ ಇರೋ ಮಕ್ಕಳಿಗೆ ಇದೊಂದೇ ಸ್ಕೂಲ್ ಇರೋದು. ಸೊ ಈ ಸ್ಕೂಲ್ ಉದ್ಧಾರ ಆಗಿಲ್ಲ ಅಂತಂದರೆ ಇನ್ನು ಇಲ್ಲಿ ಡ್ರಾಪ್ಔಟ್ಸ್ಗಳು ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಎಜುಕೇಷನಲ್ ಡ್ರಾಪ್ಔಟ್ಸ್ ಜಾಸ್ತಿ ಆಗ್ತಿದೆ. ಈ ಥರ ಎನ್ವಿರಾನ್ಮೆಂಟಲ್ಲಿ ಏನು ಅವರಿಗೆ ಬೇಕಾಗಿರೋ ಅವಶ್ಯಕತೆಗಳು ಅವರಿಗೆ ಆಗಿಲ್ಲ
ಅಂತ, ಅವರಿಗೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಮೀಟ್ ಆಗಿಲ್ಲ ಅಂತಂದರೆ ಆಬ್ವಿಯಸ್ಲಿ ಡ್ರಾಪ್ಔಟ್ಸ್ ಇರುತ್ತೆ. ಸೊ ಪ್ರೊವೈಡಿಂಗ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಪ್ರೊವೈಡಿಂಗ್ ದಮ್ ಬೆಟರ್ ಆಕ್ಸೆಸ್ ಟು ಎಜುಕೇಷನ್ ಆಪರ್ಚುನಿಟೀಸ್, ದಿಸ್ ಇಸ್ ವಾಟ್ AWS Street to School is aiming at. ಆನಂದ ಭವನ್ ಸ್ವೀಟ್ಸ್ ಅಂಡ್ ಸ್ನಾಕ್ಸ್. ಇಲ್ಲಿ ಕರ್ತವ್ಯ ನಿರ್ವಹಿಸಲು ಸಿಬ್ಬಂದಿಗಳು ಬೇಕಾಗಿದ್ದಾರೆ. ನಮ್ಮ ಶಾಖೆಗಳಲ್ಲಿ ಈ ಕೆಳಗಿನ ವಿಭಾಗಗಳಲ್ಲಿ ಕೆಲಸ ಮಾಡಲು ನಾವು ಸಿಬ್ಬಂದಿಗಳನ್ನ ಹುಡುಕುತ್ತಿದ್ದೇವೆ. ಸೂಪರ್ವೈಸರ್, ಶೈಕ್ಷಣಿಕ ಅರ್ಹತೆ, ಅಡುಗೆ ಯಾವುದೇ ಪದವಿ ಹೊಂದಿರಬೇಕು. ಇಡ್ಲಿ, ಪೂರಿ, ವಡಾ ಮಾಸ್ಟರ್, ಸೇಲ್ಸ್ ಮ್ಯಾನ್, ಕ್ಯಾಪ್ಟನ್, ಅಡುಗೆ, ಹೋಟೆಲ್ ನಿರ್ವಹಣೆ ಯಾವುದೇ ಪದವಿ ಹೊಂದಿರಬೇಕು. ಪರೋಟ, ಚಪಾತಿ, ದೋಸಾ ಮಾಸ್ಟರ್ ಅನುಭವ ಹೊಂದಿರಬೇಕು. ಹೌಸ್ ಕೀಪಿಂಗ್, ಕ್ಯಾಶಿಯರ್, ಚಾಟ್ಸ್ ಮಾಸ್ಟರ್ ಅನುಭವ ಹೊಂದಿರಬೇಕು. ಸ್ಟಾಲ್ ಮ್ಯಾನ್, ವೇಟರ್, ಡಿಶ್ ವಾಷರ್, ಅಡುಗೆ ಸಹಾಯಕರು, ಭದ್ರತಾ ಸಿಬ್ಬಂದಿ, ಲೋಡ್ ಮ್ಯಾನ್. ಆಸಕ್ತ ಅಭ್ಯರ್ಥಿಗಳು ಆಧಾರ್ ಕಾರ್ಡ್, ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್, 4 ಭಾವಚಿತ್ರ, ಬ್ಯಾಂಕ್ ಪಾಸ್ಬುಕ್ ಮತ್ತು PDF ಸೌಲಭ್ಯವಿದೆ. ಮಾಸಿಕ ಸಂಬಳ ರು 15,000ದಿಂದ ಪ್ರಾರಂಭ. Our Adyar Anand Bhavan A to B is going to start up with a new branches in and around of Bangalore. So the recruitment is happening for various positions like supervisor, cashier, master, kitchen assistant, captain, waiter, security, storekeeper, and many more openings. They also provide uniform, food, accommodation free of cost, and along with the ESI and PF. The salary will be fixed based on your experience and talent. To utilize this golden opportunity, kindly call to the number which is displayed on the screen. And they also require some documents like updated resume, Aadhaar card, PAN card, stamp size photograph, bank passbook. AR ஆனந்த பவன் A to B பெங்களூரு மற்றும் அதை சுற்றியுள்ள பகுதிகளில் புதிய கிளைகளை தொடங்க உள்ளது என்பதற்கு வாழ்த்துக்கள். விற்பனையாளர், காசாளர், மேற்பார்வையாளர் போன்ற பல்வேறு பதவிகளுக்கு ஆட்சேர்வு நடைபெறுகிறது. சீருடை, உணவு, தங்குமிடம் இலவசம், ESI மற்றும் வருங்கால வைப்பு நிதி வசதிகள் உண்டு. தேவையான ஆவணங்கள்: புதுப்பிக்கப்பட்ட விண்ணப்பம், ஆதார் அட்டை, பான் அட்டை, முத்திர அளவு புகைப்படங்கள் 2, வங்கி பாஸ் புத்தகம். திரையில் காட்டப்படும் எண்ணை தொடர்பு கொள்ளவும். KGF மக்களுக்கு இது ஒரு பொன்னான வாய்ப்பு. உங்களுக்கு வேலை வாய்ப்பு தேவையா அல்லது மேலும் தகவல் வேண்டுமா? 100% pure and clean. No compromise. Best quality. Family restaurant. 100% Ambur and Dindigul style. Biryani. 100% Venus Biryani. Near Government Maternity Hospital, Maharaja Road, Robertson Bay. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145.